ಜಗತ್ತಿನ ಸೃಷ್ಟಿಗೆ ದೇವಿ ತತ್ವವೇ ಆಧಾರ. ಮಾತಾಜಿ ತ್ಯಾಗಮಯಿ. ಜಗತ್ತಿನ ಸೃಷ್ಟಿಗೆ ದೇವಿ ತತ್ವವೇ ಆಧಾರ ಎಂದು ನಗರದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ಹೇಳಿದರು. ಶಿವನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಮಹೋತ್ಸವದ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ದೇವಾಲಯಗಳು ನಮ್ಮ ಸನಾತನ ಪರಂಪರೆಯ ಹೆಗ್ಗುರುತುಗಳಾಗಿದ್ದು ಅವುಗಳ ರಚನೆಯ ಹಿಂದೆ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಶಾರೀರಿಕ ಹಿನ್ನೆಲೆ ಇದೆ. ಭಾರತೀಯ ಸನಾತನ ಪರಂಪರೆಗೆ ಮಹಿಳಾ ಸಾಧಕಿಯರ ಕೊಡುಗೆ ಮಹತ್ವದ್ದಾಗಿದ್ದು ಅವರ ಜೀವನ ಮತ್ತು ಸಾಧನೆಗಳನ್ನು ಇಂದಿನ ನಾಗರಿಕ ಜನರು ಸ್ಮರಿಸಿ ಗೌರವಿಸುವ ಕಾರ್ಯ ಆಗಬೇಕಿದೆ ಎಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ವಿವಿಧ ಸಾಧಕಿ ಸ್ತ್ರೀಯರನ್ನ ಸ್ಮರಿಸಿದರು. ಈ ಸಂದರ್ಭದಲ್ಲಿ ನಗರದ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಾಂಸ್ಕೃತಿಕ ಮತ್ತು ಭಜನಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಈ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪೊಲೀಸ್ ಉಪಾಧೀಕ್ಷಕ ಟಿ.ಬಿ. ರಾಜಣ್ಣ, ಟಿ. ಪ್ರಭುದೇವ್, ಬಿ.ಸಿ. ಸಂಜೀವಮೂರ್ತಿ, ವಿಜಯೇಂದ್ರ, ಸುಮನ್, ಕೋಟೇಶ್ವರ, ಯಶೋಧ ಪ್ರಕಾಶ್, ವನಜಾಕ್ಷಿ ಮೋಹನ್, ಮಾಣಿಕ್ಯ ಸತ್ಯನಾರಾಯಣ್, ಉಷಾ ಶ್ರೀನಿವಾಸ್, ಯತೀಶಂ ಸಿದ್ದಾಪುರ್ ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಸೈ 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 ನಮೋ ನಮಃ. ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ, ತಾಯಂದಿರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಹನೀಯರೇ, ತಾಯಂದಿರೇ, ನಾವೆಲ್ಲ ಇವತ್ತು ಶ್ರೀ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾಪನಾ ಅಂಗವಾಗಿ ನಡೆಯುತ್ತಿರುವ 3 ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಜೊತೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕೂಡ ಆಚರಿಸಲಾಗ್ತಾ ಇದೆ. ಈ 2 ವಿಷಯಗಳನ್ನು ಒಂದು 5 ನಿಮಿಷದಲ್ಲಿ ಆಲೋಚನೆ ಮಾಡೋಣ. ಶ್ರೀ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಲಕ್ಷ್ಮಿ ಅಂತ ಹೇಳಿದಾಗ ಎಲ್ಲರ ಕಿವಿ ನೆಟ್ಟಗಾಗುತ್ತೆ. ಲಕ್ಷ್ಮಿ ಅಂತ ಹೇಳಿದರೆ ಎಲ್ರಿಗೂ ಬೇಕು. ಲಕ್ಷ್ಮಿ ಅಂತ ಹೇಳಿದಾಗ ಕೇವಲ ಹಣ ಅಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಸಂಪತ್ತು ಇದೆ, ಹೌದು. ಜೊತೆಯಲ್ಲಿ ಲಕ್ಷ್ಮಿ ಅಂತ ಹೇಳಿದಾಗ ಶ್ರೀ ಶ್ರೀ ಅಂತ ಶಬ್ದ ಬರುತ್ತೆ. ಶ್ರೀ ಅಂದರೆ ಶ್ರೇಯಸ್ಕರವಾದದ್ದು, ಎಲ್ಲವೂ ಶ್ರೀ. ಯಾವುದು ಶುಭಕರವಾದದ್ದೋ, ಯಾವುದು ಒಳ್ಳೆಯ ಕಳೆಯಿಂದ ಕೂಡಿದ್ದೋ, ಯಾವುದು ಲಕ್ಷಣಯುಕ್ತವಾದದ್ದೋ ಅದೆಲ್ಲವೂ ಲಕ್ಷ್ಮಿ, ಅದೆಲ್ಲವೂ ಶ್ರೀ. ಶ್ರೀ ಅಂತ ಹೇಳಿದಾಗ ದೇವಿ, ದೇವಿ ತತ್ವ, ಆದ್ಯಾಶಕ್ತಿಯ ತತ್ವ ಅಂತ ಅರ್ಥ. ಮಹಾಲಕ್ಷ್ಮಿ ಅಂತ ಹೇಳಿದಾಗ ವಿಷ್ಣು ಪತ್ನಿ ನಮಸ್ತುಭ್ಯಂ ಅಂತ ಒಂದು ಅರ್ಥ, ಹೌದು. ಜೊತೆಯಲ್ಲಿ ದೇವಿ ತತ್ವ. ದೇವಿ ತತ್ವ ಅಂದ್ರೆ ಏನರ್ಥ? ಇಡೀ ವಿಶ್ವ, ಈ ವಿಶ್ವ ಹೊರ ಬಂದಿರುವುದು ದೇವಿ ತತ್ವದಿಂದ. ಇಡೀ ವಿಶ್ವದ ಸೃಷ್ಟಿ, ಸ್ಥಿತಿ, ಲಯವನ್ನು ನೋಡಿಕೊಳ್ಳುತ್ತಿರುವ ಒಂದು ದೈವಿ ಶಕ್ತಿ ಇದೆ. ಅದನ್ನು ನಾವು ಪರಬ್ರಹ್ಮ ಅಂತ ಕರೆದ್ರೂ ಒಂದೇ, ಆದ್ಯಾಶಕ್ತಿ ಜಗನ್ಮಾತೆ ದೇವಿ ಮಹಾಲಕ್ಷ್ಮಿ ಅಂತ ಕರೆದ್ರೂ ಒಂದೇ. ಆದ್ದರಿಂದ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿ ಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ನಾರಾಯಣಿ ಅಂತ ಹೇಳಿದ್ರು, ಮಹಾಲಕ್ಷ್ಮಿ ಅಂತ ಹೇಳಿದ್ರು, ಒಬ್ಳೇ ದೇವಿ. ಶಕ್ತಿ ಭೂತೆ ಸನಾತನಿ, ಎಂದೆಂದಿಗೂ ಇರುವವಳು, ಶಕ್ತಿ ಸ್ವರೂಪಿಣಿ. ಅಂತಹ ತಾಯಿ ಮಹಾಲಕ್ಷ್ಮಿಗೆ ನಮ್ಮ ನಮಸ್ಕಾರಗಳು ಅಂತ. ನಾವು ದೇವಸ್ಥಾನ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಾಗ ನಮ್ಮ ಸಂಸ್ಕೃತಿ ದೇವಸ್ಥಾನ ಪರಂಪರೆಗೆ ವಿಶೇಷ ಮಹತ್ವವನ್ನು ಸಾರಿ ಹೇಳಿದೆ. ನಮ್ಮ ಧರ್ಮದಲ್ಲಿ ಮುಖ್ಯವಾಗಿ 3 ಭಾಗಗಳನ್ನು ಮಾಡಲಾಗಿದೆ. ಒಂದನೆಯದು ಫಿಲಾಸಫಿ, ತತ್ವಶಾಸ್ತ್ರ, ಎರಡನೇದು ಮೈಥಾಲಜಿ,
ಪುರಾಣ ಭಾಗಗಳು, ಮೂರನೆಯದು ರಿಚುವಲ್ಸ್, ಧಾರ್ಮಿಕ ವಿಧಿ ವಿಧಾನಗಳು, ರಿಚುವಲ್ಸ್, ಫಿಲಾಸಫಿ, ಮೈಥಾಲಜಿ, ರಿಚುವಲ್ಸ್. ಈ ದೇವಸ್ಥಾನ ಶಿಲ್ಪ ಇದೆಯಲ್ಲ, ಅದು ರಿಚುವಲ್ಸ್ ಗುಂಪಿಗೆ ಸೇರಿಕೊಳ್ಳುತ್ತೆ. ದೇವಸ್ಥಾನ ಶಿಲ್ಪ, ದೇವಸ್ಥಾನದ ಪದ್ಧತಿ, ಕ್ರಮ ನಿಯಮಗಳು, ದೇವಸ್ಥಾನದಲ್ಲಿ ಯಾವ ಯಾವ ಸಾಂಸ್ಕೃತಿಕ ಜಾಗರಣೆಯ ಕಾರ್ಯಕ್ರಮಗಳು ನಡೆಯಬೇಕು ಅದೆಲ್ಲವನ್ನು ನಮ್ಮ ಶಾಸ್ತ್ರಗಳಲ್ಲಿ ಅತ್ಯಂತ ವಿಶದವಾಗಿ ವಿವರವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಮೌಲ್ಯಗಳು ಇವೆ ಮತ್ತು ಆ ಊರಿನಲ್ಲಿ ಯಾವ ಯಾವ ವಿಶೇಷ ಕಾರ್ಯಕ್ರಮ ನಡೆಯುತ್ತೋ ಅದೆಲ್ಲವೂ ದೇವಸ್ಥಾನವನ್ನು ಕೇಂದ್ರವಾಗಿ ಇರಿಸಿಕೊಂಡು ನಡೆಯುವಂಥದ್ದು ಎಂಬುದು ಜನಜನಿತವಾಗಿತ್ತು. ಆದ್ದರಿಂದ ಒಂದು ದೇವಸ್ಥಾನ ನಮ್ಮ ಚಳ್ಳಕೆರೆ ನಗರದ ಘನತೆಯನ್ನು ಸೂಚಿಸುತ್ತೆ. ಒಂದು ದೇವಸ್ಥಾನ ನಮ್ಮ ನಗರದ ಹಿರಿಮೆಯನ್ನು, ನಮ್ಮ ನಗರದಲ್ಲಿ ಜೀವಂತವಾಗಿರುವ ಸಂಸ್ಕೃತಿಯ ಪ್ರತೀಕವಾಗಿ ಶೋಭಿಸುತ್ತದೆ. ಮಹಾಲಕ್ಷ್ಮಿ ದೇವಸ್ಥಾನ, ದೇವಸ್ಥಾನದಲ್ಲಿ ಪ್ರಾಚೀನ ಪದ್ಧತಿ ಪ್ರಕಾರ ಯಾವ ರೀತಿ ಅಂದರೆ 3 ಬಾಗಿಲುಗಳನ್ನು ದಾಟಿಕೊಂಡು ಒಳಕ್ಕೆ ಹೋದಾಗ ಗರ್ಭಗೃಹ, ಅಲ್ಲಿ ತಾಯಿಯ ಸನ್ನಿಧಾನ. 3 ಬಾಗಿಲುಗಳು ನಮ್ಮ ಶರೀರದ 3 ಶರೀರಗಳನ್ನು ಸೂಚಿಸುತ್ತೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. 3 ಶರೀರಗಳನ್ನು ದಾಟಿ ಹೋದಾಗ ಒಳಗಡೆ ಭಗವಂತನ ಸನ್ನಿಧಾನ ನಮಗೆ ಸಿಗತ್ತೆ ಎಂಬುದನ್ನು ಸೂಚಿಸಲಿಕ್ಕೆ ಹಳೆಯ ಕಾಲದಲ್ಲಿ ಪ್ರಾಚೀನ ಪದ್ಧತಿಯಲ್ಲಿ 3 ಬಾಗಿಲುಗಳ ಒಳಗಡೆ ತಾಯಿಯ ಸನ್ನಿಧಾನವನ್ನು ಕಲ್ಪಿಸಲಾಗ್ತಾ ಇತ್ತು. ಮಾತೆ ಅಂತ ಕರೆದ್ವಿ ನಾವು, ಭೂಮಿಯನ್ನು ಭೂಮಿ ತಾಯಿ ಅಂತ ಕರೆದ್ವಿ, ನದಿಯನ್ನು ನದಿ ದೇವಿ ದೇವಿ ಅಂತ ಕರೆದ್ವಿ, ವನವನ್ನು ವನ ದೇವತೆ ದೇವಿ ಅಂತ ಕರೆದ್ವಿ. ಪ್ರಕೃತಿಯಲ್ಲಿ ಯಾವುದ್ಯಾವುದು ಉದಾತ್ತವಾದದ್ದು, ಶ್ರೇಷ್ಠವಾದದ್ದು ಇದೆಯೋ ಅವೆಲ್ಲವನ್ನು ನಾವು ದೇವಿ ತತ್ವದಿಂದ ಕರೆದಿದ್ದೇವೆ. ಅಂದರೆ ಸ್ತ್ರೀವಾಚಕ ಶಬ್ದದಿಂದ ಕರೆದಿದ್ದೇವೆ. ಆದ್ದರಿಂದ ನಾವು ಭಾರತೀಯರು ವಿಶ್ವ ಮಹಿಳಾ ದಿನವನ್ನು ಆಚರಿಸುವ ಅಗತ್ಯ ಇಲ್ಲ. ಯಾಕೆ? ನಾವು ಪ್ರತಿದಿನ ತಾಯಿಯ ಪೂಜೆ ಮಾಡ್ತೇವೆ, ನಾವು ಪ್ರತಿದಿನ ಭೂಮಿ ತಾಯಿಗೆ ಕೈ ಮುಗಿತೇವೆ, ನಾವು ಪ್ರತಿದಿನ ಪ್ರಕೃತಿ ತಾಯಿಯ ಪೂಜೆಯನ್ನು ಮಾಡ್ತೇವೆ. ವಿಶ್ವ ಮಹಿಳಾ ದಿನ ಇದು ಆಂಗ್ಲ ಪದ್ಧತಿ, ಆದರೆ ಅದನ್ನು ಸ್ಮರಿಸಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲ. ಭಾರತೀಯ ಸ್ತ್ರೀ ಅವಳು ಶತಮಾನಗಳಿಂದ ಶತಶತಮಾನಗಳಿಂದ ಸಂಸ್ಕೃತಿ, ಪರಂಪರೆ, ಮೌಲ್ಯಗಳು, ಉದಾತ್ತ ಚಿಂತನೆಗಳನ್ನು ತನ್ನ ಬದುಕಿನಲ್ಲಿ ಮೈಗೂಡಿಸಿಕೊಂಡು ಅದನ್ನು ಮುಂದಿನ ಪೀಳಿಗೆಗೆ ಕೊಡುತ್ತಾ ಇದ್ದಾಳೆ. ಲಕ್ಷ್ಮೀಬಾಯಿ, ನಾವು ಹೆಸರುಗಳನ್ನು ಹೇಳಲಿಕ್ಕೆ ಹೊರಟ್ರೆ ಅನೇಕ ಹೆಸರುಗಳು ನಮ್ಮ ಕಣ್ಮುಂದೆ ಬರುತ್ತೆ. ಒಂದು ಉದಾಹರಣೆಯನ್ನು ಕೊಟ್ಟು ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಉಪನಿಷತ್ ಕಾಲದಲ್ಲಿ, ವೇದ ಉಪನಿಷತ್ ಕಾಲದಲ್ಲಿ ಒಬ್ರು ಮಹಾನ್ ಬ್ರಹ್ಮಜ್ಞಾನಿ, ಬ್ರಹ್ಮವಾದಿನಿ ಇದ್ರು. ಅವರ ಹೆಸರು ಮೈತ್ರೇಯಿ ಅಂತ. ಅವರ ಪತಿಯ ಹೆಸರು ಯಾಜ್ಞವಲ್ಕ್ಯ ಮಹರ್ಷಿಗಳು. ಏನಾಯ್ತು? ಪ್ರಾಚೀನ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಬ್ರಹ್ಮಚರ್ಯಾಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ, ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಾಶ್ರಮಕ್ಕೆ, ವಾನಪ್ರಸ್ಥ ಆಶ್ರಮದಿಂದ ಸನ್ಯಾಸ ಆಶ್ರಮಕ್ಕೆ ಹೋಗುವುದು ಪದ್ಧತಿ ಇತ್ತು. ಅದೇ ರೀತಿ ಯಾಜ್ಞವಲ್ಕ್ಯ ಮಹರ್ಷಿಗಳು ತಾವು ಸನ್ಯಾಸಕ್ಕೆ ಹೊರಟು ನಿಂತಾಗ ತಮ್ಮ 2 ಪತ್ನಿಯರನ್ನು ಕರೆದು, ಅಂದಿನ ಕಾಲದ ಪದ್ಧತಿ ಬಹುಪತ್ನಿತ್ವ ಇತ್ತು, 2 ಪತ್ನಿಯರು ಕಾತ್ಯಾಯನಿ ಮತ್ತು ಮೈತ್ರೇಯಿ ಇಬ್ಬರನ್ನು ಕರೆದು, ನಾನು ಸನ್ಯಾಸವನ್ನು ಸ್ವೀಕರಿಸಲು ಹೋಗ್ತಾ ಇದ್ದೇನೆ, ನನ್ನ ಎಲ್ಲ ಆಸ್ತಿಯನ್ನು ನಿಮ್ಮ ಇಬ್ಬರಿಗೆ ಹಂಚಿಬಿಡ್ತೇನೆ.